ದೂರುದಾರರು ತಮಗೆ ಬೇಕಾದಂತಹ ದಾಖಲಾತಿಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಪೂರ್ಣ ಪ್ರಮಾಣದ ದಾಖಲಾತಿ ಅವ್ರಿಗೆ ಸಿಗುತ್ತೆ. ಹೀಗಿರುವಾಗ ಅದನ್ನ ಯಾಕೆ ಕೊಡ್ಲಿಲ್ಲ? ಇನ್ನು 2004ರಲ್ಲೇ ಜಮೀನಿನ ಸೇಲ್ ಡೀಡ್ ನಡೆದಿದೆ. ಮಲ್ಲಿಕಾರ್ಜುನ ಸ್ವಾಮಿ ಸೋದರಿಗೆ ಯಾವ ಜಮೀನು ನೀಡಿದ್ರು ಹೇಗ್ ತಿಳಿಯುತ್ತೆ? ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಅವರ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಜಮೀನಿನ ಸೇಲ್ ಡೀಡ್ 2004ರಲ್ಲೇ ಆಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಸೋದರಿಗೆ ಯಾವ ಜಮೀನು ಕೊಟ್ಟಿದ್ರು ಅನ್ನೋದು ಹೇಗ್ ತಿಳಿಯತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ದುಷ್ಯಂತ್ ದವೆ ಅವರು ಬಹಳಷ್ಟು ಪ್ರಮುಖ ಅಂಶಗಳನ್ನೇ ಇಲ್ಲಿ ಮುಂದಿಡ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. 2004ರಲ್ಲಿ ಆದಂತಹ ಸೇಲ್ ಡೀಡ್ ಎಲ್ಲವನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ವೀಣಾ, ಹೌದು. ಯಾಕಂದ್ರೆ ಇಡೀ ಒಂದು ಪ್ರಕರಣದಲ್ಲಿ ದೇವರಾಜನ ಹೆಸರು ಅಂದ್ರೆ ಮಾರಾಟ ಮಾಡಿದಾಗಿಂದ ಹಿಡಿದು ಇಲ್ಲಿ ತನಕ ಏನಾಗಿದೆ, ಏನೇನಾಗ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ವರದಿಯನ್ನ ಅಂದ್ರೆ ಮಾಹಿತಿಯನ್ನ ಹೈಕೋರ್ಟ್ ನ ಪೀಠದ ಮುಂದೆ ಇದು ದುಷ್ಯಂತ್ ದವೆ ಅವರು ಇಡ್ತಿರುವಂತದ್ದು. ಅಂದ್ರೆ ಇದರಲ್ಲಿ ದೇವರಾಜ್ ತಪ್ಪು ಏನಿಲ್ಲ. 20 ವರ್ಷಗಳಿಂದ ಕಾನೂನು ಬಾಹಿರ ಕೃತ್ಯ ನಡೆದೇ ಇಲ್ಲ. ಬಟ್ ಈಗ ಈ ಒಂದು ಪ್ರಕರಣವನ್ನ ರಾಜಕೀಯ ಕಾರಣಕ್ಕೋಸ್ಕರ ಇಲ್ಲಿ ಏನು ತರಲಾಗ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಿರುವಂತದ್ದು. ಅಂದ್ರೆ ದೇವರಾಜ್ ಪರ ವಕೀಲ ಸಾಕಷ್ಟು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಇಡೀ ಒಂದು ಪ್ರಕರಣದಲ್ಲಿ ದೇವರಾಜ್ ಪಾತ್ರ ಏನೂ ಇಲ್ಲ. ಅವರು ಒಂದು ಮಲ್ಲಿಕಾರ್ಜುನ ಸ್ವಾಮಿಗೆ ಈ ಒಂದು ಜಮೀನನ್ನ ಮಾರಾಟ ಮಾಡಿದ್ದು ಮಾತ್ರ. ಆದ್ರೆ ಅವರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ. ಬೇರೆಯವ್ರ ವಿಚಾರ ಬೇಡ, ಆದ್ರೆ ನನ್ನ ಕಕ್ಷಿದಾರ, ಬಡ ಕಕ್ಷಿದಾರ, ಆತನನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅನ್ನೋದು ಇವರ ಒಂದು ವಾದವಾಗಿರುವಂತದ್ದು. ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡುವಾಗ ಅವರ ತಂಗಿಗೆ ಕೊಡ್ತಾರೆ. ಅದರಲ್ಲಿ ದೇವರಾಜ್ ಅಕ್ರಮ ಮಾಡಿದ್ದಾರೆ ಅನ್ನೋದು ಹೇಗೆ ಹೇಳಕ್ಕಾಗತ್ತೆ? ಹೇಗೆ ಒಂದು ಭ್ರಷ್ಟಾಚಾರದಲ್ಲಿ ಇವರು ಭಾಗವಹಿಸಿದ್ದಾರೆ ಅಂತ ಅಂದ್ಬಿಟ್ಟು ಇವರು ಕನ್ಸಿಡರ್ ಮಾಡ್ತಾರೆ. ಕೇವಲ ಅವರ ಭೂಮಿಯನ್ನ ಮಾತ್ರ ಅವರು ಮಾರಾಟ ಮಾಡಿರುವಂತದ್ದು. ಇದ್ರಲ್ಲಿ ಯಾವ ತಪ್ಪಿದೆ, ಯಾವ ಒಂದು ಕರಪ್ಷನ್ ಇದೆ, ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಿರುವಂತದ್ದು. ಸದ್ಯಕ್ಕೆ ಇನ್ನೂ ಕೂಡ ಆ ವಾದ ಕಂಟಿನ್ಯೂ ಆಗ್ತಾ ಇದೆ. ದುಷ್ಯಂತ್ ಅವರು ಇನ್ನೂ ಕೂಡ ತಮ್ಮ ವಾದವನ್ನ ಮುಂದುವರಿಸಿರುವಂತದ್ದು. ಇನ್ನು ಏನೆಲ್ಲ ವಾದವನ್ನ ಮಾಡ್ತಾರೆ, ಅದಕ್ಕೆ ಯಾವ್ದೆಲ್ಲ ಒಂದು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಏನೆಲ್ಲ ದಾಖಲೆಗಳನ್ನ ಮುಂದಿಟ್ಕೊಂಡು ವಾದವನ್ನ ಮಾಡ್ತಾರೆ. ಈಗ ದೂರುದಾರರು ತಮಗೆ ಏನು ಬೇಕೋ ಅದಷ್ಟೇ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಸಂಪೂರ್ಣವಾದ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿಲ್ಲ ಅಂತ ದವೆ ಅವರು ವಾದಿಸ್ತಾ ಇರುವಂತದ್ದು. ಹಾಗಾದ್ರೆ ಯಾವ್ದ್ರ ಬಗ್ಗೆ ಅವ್ರು ಹೇಳ್ತಿದ್ದಾರೆ? ಹೌದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ನೀಡಿದ್ದ ದೂರನ್ನ ನಕಲು ಮಾಡಿ ಒಂದು ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಏನ್ ಬೇಕು, ಒಂದು ಪ್ರಕರಣದಲ್ಲಿ ಒಂದು CBI ಇನ್ವೆಸ್ಟಿಗೇಷನ್ ಆಗ್ಬೇಕು, ಅದಕ್ಕೆ ಕೋರಿ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋದು ಕೂಡ ಇವರು ವಾದವಾಗಿರುವಂತದ್ದು. ಅಂದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಯಾವ ರೀತಿ ಬೇಕು, ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಅದೇ ರೀತಿಯಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇದರಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ. ಅಂದ್ರೆ CBI ಇನ್ವೆಸ್ಟಿಗೇಷನ್ ನಡೆಸಬೇಕಂದ್ರೆ ಈ ರೀತಿ ಲೋಕಾಯುಕ್ತ ಅಧಿಕಾರಿಗಳು ಒಂದು ತನಿಖೆಯನ್ನ ನಡೆಸ್ತಿದ್ದಾರೆ, ಈ ತನಿಖಾ ಸಂಸ್ಥೆ ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡಬೇಕಾಗತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಸಂದರ್ಭದಲ್ಲಿ. ಆದ್ರೆ ಇವರು ಇಲ್ಲಿ ಅದನ್ನ ಯಾವ್ದನ್ನು ಕೂಡ ನೀಡಿಲ್ಲ. ಅವ್ರಿಗೆ ಯಾವ ಅಂಶಗಳು ಬೇಕು ಅನ್ನೋದಕ್ಕೆ ಮತ್ತೆ ರಾಜಕೀಯ ಕಾರಣಕ್ಕೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಒಂದು ಅರ್ಜಿಯನ್ನ ಹಾಕೊಂಡ್ರೆ ಇದು ಏನು ಇಶ್ಯೂ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅದೇ ರೀತಿಯಲ್ಲಿ ಅವರು ಅರ್ಜಿಯನ್ನ ಹಾಕಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಿರುವಂತದ್ದು. ಇದಕ್ಕೆ ಮತ್ತೆ ಕೌಂಟರ್ ಆಗಿ ಅವರು ಯಾವ ರೀತಿ ಒಂದು ಪ್ರತಿವಾದವನ್ನ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ದುಷ್ಯಂತ್ ದವೆ ಈ ರೀತಿಯಾದಂತಹ ಆರೋಪಗಳನ್ನ ಇಟ್ಕೊಂಡು ವಾದವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ದೇವರಾಜು ಜಮೀನನ್ನ ಮಾರಾಟ ಮಾಡಿದ್ರು, ಆದ್ರೆ ಇದರಲ್ಲಿ ಮೂಢ ಕೇಸ್ ಭ್ರಷ್ಟಾಚಾರದಲ್ಲಿ ಅವ್ರು ಇರ್ಲೇ ಇರ್ಲಿಲ್ಲ, ಕೇವಲ ಜಮೀನನ್ನ ಮಾರಾಟ ಮಾಡಿದ್ದು ಮಾತ್ರ. ಇಲ್ಲಿ ಇವರನ್ನ ಬೇಕು ಅಂತ ಅಂದ್ಬಿಟ್ಟು ಭ್ರಷ್ಟಾಚಾರ ಆರೋಪದಲ್ಲಿ ಸಿಲುಕಿಸಲಾಗಿದೆ ಅನ್ನೋದು ಒಂದು ಕಡೆ ವಾದವಾದ್ರೆ, ಇನ್ನೊಂದು ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ನಡೆಸಿದ್ರು ಕೂಡ ಅದನ್ನ ಮುಚ್ಚಿಟ್ಟು CBI ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋದು ದುಷ್ಯಂತ್ ಅವರು ವಾದವಾಗಿರುವಂತದ್ದು. ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಏನ್ ವಾದವನ್ನ ಮಾಡ್ತಾರೆ ಮತ್ತಷ್ಟು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ವೀಣಾ. ಎಸ್ ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.